ಹೇರ್ ಡ್ರೆಸ್ ಆಗಿದೆ. ಫ್ಯಾಕ್ಟ್ ನಂಬರ್ 10, ನೀವು ಟಿವಿಯಲ್ಲಿ ನ್ಯೂಸ್ ನೋಡುವಾಗ ನಿಮಗೆ ಅನಿಸಿರುತ್ತೆ, ಈ ನ್ಯೂಸ್ ರಿಪೋರ್ಟರ್ಸ್ ನ್ಯೂಸನ್ನು ಇಷ್ಟು ಸ್ಪೀಡಾಗಿ ಕ್ಯಾಮ್ರಾ ನೋಡುತ್ತಾ ಒಂದು ಪದ ಕೂಡ ಮಿಸ್ ಮಾಡದೆ ಹೇಗೆ ನ್ಯೂಸ್ ಹೇಳ್ತಾರೆ ಅಂತ. ಇವರ ಮುಂದೆ ಟಿವಿ ಏನಾದರೂ ಇರುತ್ತಾ ಅಥವಾ ಹಿಂದೆಯಿಂದ ಯಾರಾದರೂ ಹೇಳ್ತಾರಾ ಅಂತ ಡೌಟ್ ಬಂದಿರುತ್ತೆ. ಒಂದು ವೇಳೆ ಟಿವಿ ನೋಡಿ ಹೇಳಿದ್ರೆ ಕ್ಯಾಮ್ರಾವನ್ನ ನೇರವಾಗಿ ಹೇಗೆ ನೋಡ್ತಾರೆ, ಅಥವಾ ಹಿಂದೆಯಿಂದ ಯಾರಾದರೂ ಮೈಕ್ನಲ್ಲಿ ಇಯರ್ಫೋನ್ಸ್ನಲ್ಲಿ ಹೇಳಿದ್ರೆ ನ್ಯೂಸ್ ರಿಪೋರ್ಟರ್ಸ್ ನ್ಯೂಸ್ ಮೇಲೆ ಗಮನವಿಡುವುದಿಲ್ಲ. ಇದರಿಂದ ನ್ಯೂಸ್ ಅನ್ನು ಕಾನ್ಫಿಡೆಂಟ್ ಆಗಿ ಓದುವುದಿಲ್ಲ. ಆದ್ದರಿಂದ ಇವರಿಗೆ ಟಿವಿ ನೋಡುತ್ತಾ ಅಥವಾ ಡೈಲಾಗ್ ಕೇಳುತ್ತಾ ನ್ಯೂಸ್ ಓದೋದು ಕಷ್ಟವಾಗುತ್ತೆ. ಈ ಕಾರಣದಿಂದ ಇವರು ಟೆಲಿಪ್ರಾಂಪ್ಟರ್ ಎಂಬ ಗ್ಯಾಜೆಟ್ ಅನ್ನು ಬಳಸ್ತಾರೆ. ಈ ಟೆಲಿಪ್ರಾಂಪ್ಟರ್ನಲ್ಲಿ 2 ಭಾಗಗಳು ಇರ್ತವೆ. ಮೊದಲನೆಯದು ಪ್ರೊಜೆಕ್ಟರ್, ಇದರಲ್ಲಿ ಕಂಪ್ಯೂಟರ್ನಿಂದ ಕಳಿಸುವ ಸ್ಕ್ರಿಪ್ಟ್ ಪ್ರಸಾರವಾಗುತ್ತೆ. ಮತ್ತು ಎರಡನೆಯದು ಬೀಮ್ ಸ್ಪ್ಲಿಟರ್ ಗ್ಲಾಸ್, ಇದು ಪ್ರೊಜೆಕ್ಟರ್ನ ಮೇಲೆ ಇರುತ್ತೆ. ಇದರಲ್ಲಿ ಪ್ರೊಜೆಕ್ಟರ್ನಲ್ಲಿ ಪ್ರಸಾರವಾಗುವ ಸ್ಕ್ರಿಪ್ಟ್ನ ಪ್ರತಿಬಿಂಬ ಬೀಳುತ್ತೆ ಮತ್ತು ಸರಿಯಾಗಿ ಇದರ ಹಿಂದೆಯೇ ಒಂದು ಕ್ಯಾಮ್ರಾ ಇರುತ್ತೆ. ಈ ಬೀಮ್ ಸ್ಪ್ಲಿಟರ್ ಗ್ಲಾಸ್ ತನ್ನ ಮುಂದೆ ಬೀಳುವ ಪದಗಳ ಪ್ರತಿಬಿಂಬವನ್ನು ಕ್ಯಾಮ್ರಾದ ಒಳಗಡೆ ಕಳಿಸುವುದಿಲ್ಲ. ಇದೇ ಇದರ ವಿಶೇಷತೆ. ಇದರ ಸಹಾಯದಿಂದ ನ್ಯೂಸ್ ರಿಪೋರ್ಟರ್ಸ್ ಕ್ಯಾಮ್ರಾವನ್ನು ನೋಡುತ್ತಾ ನ್ಯೂಸ್ ಓದುತ್ತಾರೆ. ಈ ಟೆಲಿಪ್ರಾಂಪ್ಟರ್ ಗ್ಯಾಡ್ಜೆಟ್ ನ್ಯೂಸ್ ರಿಪೋರ್ಟರ್ಸ್ಗಳಿಗೆ ಅತಿ ಕಡಿಮೆ ಸಮಯದಲ್ಲಿ ಸುಲಭವಾಗಿ ನ್ಯೂಸ್ ಓದಲು ಸಹಾಯವಾಗುತ್ತೆ. ಈ ಗ್ಯಾಡ್ಜೆಟ್ ಅನ್ನ ಎಲ್ಲ ನ್ಯೂಸ್ ಚಾನೆಲ್ಸ್ ಮತ್ತು ಕೆಲವೊಂದು ಯೂಟ್ಯೂಬರ್ಸ್ ಕೂಡ ಬಳಸ್ತಾರೆ. ಎತ್ತಿನ ಗಾಡಿ ಓಡಿಸಿದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗಮನ ಸೆಳೆದಿದ್ದಾರೆ. ಫ್ಯಾಕ್ಟ್ ನಂಬರ್ 11, ಡೌನ್ಲೋಡ್ ಮಾಜ್.